ಎಲ್ರಿಗೂ ನಮಸ್ಕಾರಗಳು. ವೆಲ್ಕಮ್ ಬ್ಯಾಕ್ ಟು ಶಿವ ಸ್ಟೋರೀಸ್. ಯಾ ಬೆಂಗಳೂರು ಬುಲ್ಸ್ ಮತ್ತೊಂದು ಮ್ಯಾಚ್ ವಿನ್ ಬಾಲ್ಸ್ ಆಗಿತ್ತಾರ. ಬೆಂಗಳೂರು ಬುಲ್ಸ್ ಮ್ಯಾಚ್ ನೋಡಿ ಓಕೆ ಒಂಥರ ಸೋಲಿನ ಸುಳಿ ಒಳಗೆ ಸಿಕ್ಕಿದ್ರು ಅಂದ್ರೆ ಒಂದು ಮ್ಯಾಚ್ ಸೋತಿದ್ರು. ಲಾಂಗ್ ಗ್ಯಾಪ್ ಕೊಟ್ರು. ಯಾವಾಗ ಬಾಲ್ಸ್ ಆದ್ಮೇಲೆ ಆಡಿದ್ರು ಒಂದು ವಾರ, ಅಟ್ಲೀಸ್ಟ್ ಒಂದು ವಾರ ಆದ್ಮೇಲೆ ಆಡಿದ್ರೆ ಕಾಣಿಸುತ್ತೆ ಬೆಂಗಳೂರು ಬುಲ್ಸು. ಕಡೆಗೆ ಇವತ್ತು ಗೆದ್ರು ನೋಡ್ರಿ ಯಾರು, ಗುಜರಾತ್ ಜೈಂಟ್ಸ್ ಅವ್ರ ಮೇಲೆ. ನಾವು ವಿಡಿಯೋದಾಗ ಏನು ಹೇಳಿ ನೋಡ, ನಮ್ಮ ಬೆಂಗಳೂರು ಬುಲ್ಸ್ ದಟ್ಟು ನಾನು ವಿಡಿಯೋ ನೋಡಂಗಿಲ್ಲ. ಅಂದ್ರೆ ನಾನು ವಿಡಿಯೋ ನೋಡ್ದೋರ್ತನ ಆಡ್ಯಾರ ಒಟ್ಟ ಬೆಂಗಳೂರು ಬುಲ್ಸ್ ಅವ್ರು. ನಾ ಏನು ಹೇಳಿ ಪ್ರೀ ವಿಡಿಯೋದಾಗ ಶಾರ್ದು ಅವ್ರನ್ನ ಹೊರಗಿಟ್ರಿ, ರಾಕೇಶ್ ಅವ್ರ ಹೊರಗಿಟ್ರಿ, ನೀವು ಮ್ಯಾಚ್ ಗೆದ್ರಿ ಅಂತ ಹೇಳಿದೆ. ಸೊ ನಾ ಬೆಂಗಳೂರು ಬುಲ್ಸ್ ಅವ್ರು ಎರಡು ಮಾಡಿದ್ರೆ ಶಾರ್ದು ಅವ್ರಿಗೆ ಪಾಯಿಂಟ್ ಕೊಡ್ದೆ, ಶಾರ್ದು ಅವ್ರಿಗೆ ಟ್ಯಾಕಲ್ ಮಾಡಕ್ಕೆ ಅವಕಾಶ ಕೊಡ್ಲಿಲ್ಲ, ರಾಕೇಶ್ ಅವ್ರನ್ನ ಹಿಡಿದು ಹೋಗಿದ್ರು. ಸೊ ಇದು ಎರಡು ಮಾಡಿ ಅಂದಿ ನಮ್ಮ ಬೆಂಗಳೂರು ಬುಲ್ಸ್ ಇವತ್ತು ಗೆಲ್ತತ್ತ ಹೇಳ್ಬೇಕು. ಅದ್ರೊಳಗಂತೂ ನಮ್ಮ ಇವತ್ತಿನ ಮ್ಯಾಚ್ ಏನೈತ್ಲ ರೇಡರ್ಸ್ಗಳಿಗಿಂತ ಡಿಫೆಂಡರ್ಸ್ಗೆ ಮೀಸಲಾತ ಹೇಳ್ಬೇಕು. ಅಂದ್ರೆ ಏನೈತಿ ಕ್ರೆಡಿಟ್ ಅಂತ ಹೇಳ್ತಾರಲ್ಲ, ಹಂಗೆ ಕ್ರೆಡಿಟ್ ಇವತ್ತಿನ ಮ್ಯಾಚಿನ ಕ್ರೆಡಿಟ್ ಪೂರ ಎಲ್ಲ ಡಿಫೆಂಡರ್ಸ್ಗೆ ಕೊಡ್ಬೇಕು. ಒಟ್ಟ ಹೆಂಗದ್ರಿ ನೀವು ನಮ್ಮ ಟ್ಯಾಕ್ಟಿಕ್ಸ್ ಹೋಗುದು ರೇಡ್ರ್ ಹೋಗಿ ಔಟ್ ಆಗೋದು, ಡಿಫೆಂಡರ್ ಸೂಪರ್ ಟ್ಯಾಕಲ್ ಮಾಡ್ಕೊಂಡು 4 ಮಂದಿ ಇರ್ತಿದ್ರು, 4 ಮಂದಿ ಒಳಗೆ ರೇಡ್ರ್ ಹೋಗಿ ಔಟ್ ಆಗೋದು, 3 ಮಂದಿ ಉಳಿದು ಸೂಪರ್ ಟ್ಯಾಕಲ್ ಮಾಡೋದು, ಮತ್ತೆ ಇನ್ನೊಬ್ಬ ಹೋಗೋದು, ರೇಡ್ರ್ ಹೋಗೋದು ಔಟ್ ಆಗೋದು, ಸೂಪರ್ ಟ್ಯಾಕಲ್ ಮಾಡೋದು, ಇಬ್ಬರದು ಸೂಪರ್ ಟ್ಯಾಕಲ್ ಮಾಡೋದು. ಸೊ ಇದನ್ನ ಬೆಂಗಳೂರು ಬುಲ್ಸ್ ಇವತ್ತು ಫುಲ್ ಟ್ರಿಕ್ ಮಾಡ್ಕೊಂಡು ಬೇಕಾದ ಮ್ಯಾಚ್ ಗೆಲ್ತತ್ತೆ ಹೇಳ್ಬೇಕು. ಅದು ಸ್ಟಾರ್ಟಿಂಗ್ ಏನು 10 ನಿಮಿಷ ಇತ್ತು ಅಂದ್ರೆ, ಸ್ಟಾರ್ಟಿಂಗ್ ಅಂದ್ರೆ ಈಗ 20 ನಿಮಿಷದ ಇರೋದು ಫಸ್ಟ್ ಹಾಫ್. ಆ ಫಸ್ಟ್ ಹಾಫ್ 20 ನಿಮಿಷದೊಳಗೆ 10 ನಿಮಿಷ ಬಿಟ್ರಿ ನೀವು, ಇನ್ನೊಂದು 10 ನಿಮಿಷ ಉಳಿದಿತ್ಲ 12 ಪಾಯಿಂಟ್ ಹೊಡೆದಿದ್ದು ಗುರು. ಏನದು ಅದು ಎಲ್ಲಾಗಿತ್ತು ಇವತ್ತು. ಆಕಾಶ್ ಹಿಂದೆ ಅವ್ರು ಹೇಳ್ತೀನಿ, ಆಕಾಶ್ ಹಿಂದೆ ಅವ್ರು ರೇಡ್ ಪಾಯಿಂಟ್ ನೆಕ್ಸ್ಟ್ ಲೆವೆಲ್. ಅಂದ್ರೆ 5-6 ಪಾಯಿಂಟ್ ತಂದಾರ ಕರೆ, ತಂದಿದ್ದಂದ್ರು ಸೂಪರ್ ಏನಂತ ನೆಕ್ಸ್ಟ್ ಲೆವೆಲ್. ಸೂಪರ್ ಏನಂತ ಒಂಥರ ಆಟ ಚೇಂಜ್ ಆಗ್ತತೆ ಹೇಳ್ಬೇಕು. ನಮ್ಮ ಆಕಾಶ್ ಹಿಂದೆ ಅವ್ರು ರೇಡ್ ಅಂತ ಮಸ್ತಾಗಿ ಮಾಡಿದ್ರು ಇವತ್ತು. ನನಗೆ ಇವತ್ತು ಪರ್ಸನಲಿ ಆಕಾಶ್ ಹಿಂದೆ ಇಷ್ಟ ಆದ್ರು. ಅದಕ್ಕಿಂತ ಡಿಫೆನ್ಸ್ ಒಳಗೆ ನಮ್ಮ ಸದ್ಯಪ್ಪ ಮಟ್ಟಿ ಹೇಳ್ಬೇಕು, ಮತ್ತು ನಮ್ಮ ಯೋಗೇಶ್ ಅವ್ರು ಹೇಳ್ಬೇಕು, ಸಂಜಯ್ ಅವ್ರು ನಡು ಚೇಂಜ್ ಮಾಡಿದ್ರು ಕರೆ ಅವ್ರದ್ದು ಏನಂತೆ ಕೊಡುಗೆ ಐತಿ. ಮೇನ್ ಅಂದ್ರೆ ಇದ್ರೊಳಗೆ ಇರೋದಿಲ್ಲ ನಮ್ಮ ಸತ್ಯಪ್ಪ ಮಟ್ಟಿ ಅವ್ರದ್ದು, ಹಂಗೆ ಏನೈತಿ ಈ ನಮ್ಮ ಯೋಗೇಶ್ ಅವ್ರದ್ದು ಭಾರಿ ಅಂದ್ರೆ ಭಾರಿ ಆಡಿದ್ರು. ಒಟ್ಟ ಉಡ ಹಿಡ್ದಂಗೆ, ಒಟ್ಟ ಎಲ್ಲೆಲ್ಲಿ ಬಿಡಂಗಿಲ್ಲ, ಒಂದ್ಸಲ ಕಾಲು ಹಿಡಿದ್ರೆ ಬಿಡಂಗಿಲ್ಲ. ಎಲ್ಲಿ ನೀವು ಜಿಗಿತೀರ ಅಲ್ಲಿ ಒಂದು ಹೈ ಜಂಪ್ ಅಂತಾರೆ, ಅಲ್ಲಿ ಕಾಲು ಹಿಡಿತೀವಿ. ಒಟ್ಟ ಜೋಡ್ ಕಾಲಿಗೆ ಹಾಯ್ದತ್ತಾರಲ್ಲ ನಮ್ಮ ಕಡೆ ಅಂದ್ರೆ ಟೈ ಹೋಲ್ಡ್, ಅದು ಏನೋ 2 ಕಾಲಿಗೆ ಹಿಡಿದು ಒಂದೇ ಇಟ್ಟಾಗ ಉಡ ಹಿಡ್ದಂಗೆ ಹಿಡಿದಾರೆ ಒಟ್ಟ. ಅಥವಾ ನಮ್ಮ ಇವರು ಸತ್ಯಪ್ಪ ಮಟ್ಟಿ ಅವರು ಒಂದು ಸ್ವಲ್ಪ ಏನ್ರ ಹಿಡಿದ ಗೊತ್ತಾತ್ರ ಸಾಕ. ಈಗ ಹೆಂಗೆ ಒಂದು ಗಾದೆ ಇಲ್ಲ, ಒಂದು ಕಾಯಿಗೆ ಒಂದು ಅಗಳಕಂಡ್ರೆ ಕರೆಯೋದು ತನ್ನ ಬಳಗವನ್ನ ನೋಡ್ತೆ. ಒಂದು ಸ್ವಲ್ಪ ಟ್ಯಾಕಲ್ ಎಲ್ಲಿ ಹಿಡ್ದ ತನ್ನೊಟ್ಟಿಗೆ ಬಂದಿರ್ತಾರೆ ಸಪೋರ್ಟಿಗೆ. ದಿಸ್ ಇಸ್ ಗುಡ್ ಅಂತ ಹೇಳ್ಬೇಕು ನಮ್ಮ ಬೆಂಗಳೂರು ಬುಲ್ಸಿಗೆ ಪರವಾಗಿ ನೋಡಿದ್ರೆ. ನೆಕ್ಸ್ಟ್ ಈ ನಮ್ಮ ಡಿಫೆನ್ಸು ಮತ್ತು ಏನೈತಿ ಇದ್ರ ತೆಗೆದಿಟ್ರೆ ರೇಡಿಂಗ್ ಒಳಗೂ ಮಸ್ತ್ ಆಡಿದ್ರು ನಮ್ಮ ಲಿರಜಾ ಅವರು. ಸ್ವಲ್ಪ ಅಂದ್ರೆ ಐತಿ ಇವತ್ತಿನ ಮ್ಯಾಚ್ ನಾವು ಗೆಲ್ಲಕ್ಕೆ ಮೇನ್ ಕಾರಣ ರೇಡಿಂಗ್ ಹತ್ರ ಅಲ್ಲ, ಡಿಫೆನ್ಸ್. ಅದಕ್ಕೆ ಡಿಫೆನ್ಸ್ ಬಗ್ಗೆ ಹೆಚ್ಚಿಗೆ ಮಾತಾಡ್ಲತ್ತೇನೆ, ಬರೀ ಡಿಫೆನ್ಸ್ ಬಗ್ಗೆ ಹೇಳ್ತಾ ಅಂತ ತಿಳ್ಕೊಬೇಡ್ರಿ. ಇವತ್ತು ಗೆಲ್ಲ ಕಾರಣನ ಮೇನ್ ಡಿಫೆನ್ಸ್. ಅದಕ್ಕೆ ನಾನು ಡಿಫೆನ್ಸಿನ ಬಗ್ಗೆ ಭಾಳ ಹೇಳತ್ನೆ. ಏನು ಮೋಸ್ಟ್ ಆಫ್ ದ ಕಾಮಿಡಿ ಏನು ಹೆಚ್ಚಿಗಿಲ್ಲ. ಓಕೆ, ಡಿಫೆನ್ಸ್ ಬಗ್ಗೆ ಹೇಳ್ಬೇಕಾಯ್ತಲ್ಲ. ಡಿಫೆನ್ಸ್ ಒಳಗೆ ನಾ ಭಾಳ ಮಂದಿ ಇತ್ತು. ಜಿತೇಂದ್ರ ಯಾದವ್ ಅವರಿದ್ರು, ಜಿತೇಂದ್ರ ಯಾದವ್ ಅವರಿದ್ರು, ಮತ್ತು ಯೋಗೇಶ್ ನೆಕ್ಸ್ಟ್ ಲೆವೆಲ್ ಆಡಿದ್ರು. ಇಡೀ ಬೆಂಗಳೂರು ಬುಲ್ಸ್ ಟೀಮ್ ಅಂದ್ರು ಒನ್ ಆಫ್ ದಿ ಯೂನಿಟ್ ಆಗಿ ಆಡಿದಂತ ಹೇಳ್ಬೇಕು. ಇವತ್ತಿನ ಮ್ಯಾಚ್ ಅಂತೂ ಯಾವುದೇ ಆತುರತೆ ಇಲ್ಲ, ಯಾವುದೇ ಕಾತುರತೆ ಇಲ್ಲ. ಅಂದ್ರೆ ಐತಿ ಲಾಸ್ಟ್ನ ತನಕ ಅಡ್ವಾನ್ಸ್ ಟ್ಯಾಕಲ್ ಇಲ್ಲ. ನಾ ಹೋದ ವಿಡಿಯೋದಾಗ ಏನು ಹೇಳಲಿ, ಇದು ಮಾಡಬಾರತ್ತೆ ಅದನ್ನ ಯಾವುದು ಮಾಡಿಲ್ಲ. ಇವತ್ತಿನ ವಿಡಿಯೋದಾಗ ನಾ ಏನು ಹೇಳಿ ಚಾರ್ಜ್ ಅದಪ್ಪ, ನಾನು ಬಿಸಿ ರಮೇಶ್ ಅಲ್ಲ. ಆದ್ರೆ ಸುಮ್ಮ ಎಕ್ಸ್ಪೀರಿಯನ್ಸ್ ಮೇಲೆ ಹೇಳಿದೆ, ಇದನ್ನ ಮಾಡಬೇಕು ಬೆಂಗಳೂರು ಬುಲ್ಸ್ ಗೆಲ್ತಾರೆ, ಇವತ್ತು ಇದು ಮಾಡಿದ್ರೆ ಬೆಂಗಳೂರು ಬುಲ್ಸ್ ಅವ್ರು ಗೆಲ್ತಾರೆ ಅಂತ ಹೇಳಿದ್ದೆ. ಸೊ ನಾನು ಬೆಂಗಳೂರು ಬುಲ್ಸ್ ಮೇನ್ ಅದನ್ನೇ ಮಾಡೈತಿ, ಯಾವ್ದು ಮಾಡಬಾರ್ದು ಅದು ಮಾಡಿಲ್ಲ ಅಷ್ಟೇ. ದಿಸ್ ಇಸ್ ಮ್ಯಾಚ್ ಮಸ್ತ್ ಆಗಿತ್ತು ಅಂತ ಹೇಳ್ಬೇಕು. ಮ್ಯಾಚ್ ವಿಚ್ ಇಸ್ ಗುಡ್. ಆಮೇಲೆ ಶಾದ್ಲೂರ್ ಈ ವರ್ಷ ಹೆಂಗೈತೆ ನಿಮ್ಗೆ ಒಂದ್ಸಲ ಪ್ರೀ ವಿಡಿಯೋ ನೆನ್ಪು ಮಾಡ್ಕೊರಿ. ಬೇಕಾರೆ ನಾನು ಪ್ರೀ ವಿಡಿಯೋ ಒಂದು ಇಲ್ಲಿ ಅದು ಏನೋ ನಾನು ವಿಡಿಯೋ ಚೆಕ್ ಮಾಡ್ರೆ ಹಳಿ ವಿಡಿಯೋ ಒಳಗೆ ಐತಿ. ಶಾರ್ದೂರ್ ಈ ವರ್ಷ ಪಕ್ಕ ಆಡಂಗಿಲ್ಲ ಅಂತ ಹೇಳಿದೆ, ಪಕ್ಕ ಆಡೇ ಇಲ್ಲ. ಈ ಸೀಸನ್ ಪೂರ ಪಾಯಿಂಟೇ ಇಲ್ಲ ಅವ್ರಿಗೆ. ಓಕೆ, ಹಂಗೆ ಪ್ರಿಡಿಕ್ಷನ್ ಸಂಬಂಧ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೋತ ಬರ್ರಿ. ಓಕೆ, ಇಷ್ಟ ಆಯ್ತಾ ಈ ವಿಡಿಯೋ ಮುಗಿಸೋಣ. ಈ ವಿಡಿಯೋ ಇಷ್ಟ ಆಯ್ತು ವಿಡಿಯೋಕ್ಕೆ ಲೈಕ್ ಮಾಡಂಗೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊರಿ. ಸೊ ಮತ್ತೆ ವಿಡಿಯೋ ಸಿಗೋಣ. ಎಲ್ರಿಗೂ ನಮಸ್ಕಾರ.